ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇಟ್ಸ್ ಮೀ ಅಕ್ಷಯ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ಥಂಬ್ನೇಲ್ ನೋಡಿ ನಿಮಗೆ ಅರ್ಥ ಆಗಿದೆ ನಾನು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಒಂದು ಚಿಕ್ಕ ಡಿಸ್ಕ್ಲೈಮರ್ ಏನಂದರೆ, ಈ ವಿಡಿಯೋನ ಚಿಕ್ಕ ಮಕ್ಕಳಿಂದ ದೂರ ಇಟ್ಟು ನೋಡಿ. ಆಮೇಲೆ ಮೇಯ್ನಾಗಿ ನೀವು ಇಯರ್ಫೋನ್ ಹಾಕ್ಕೊಳ್ಳಿ. ಆಮೇಲೆ ಅಕ್ಕಪಕ್ಕ ಕೇಳಿಸ್ಕೊಂಡ್ರೆ ಮಕ್ಕಳು ಥೂ ಅಂತ ಹೋಗಿದ್ದಾರೆ. ಸೊ ಗೈಸ್, ವಿಡಿಯೋದ ಬಗ್ಗೆ ನಿಮಗೆ ಸ್ವಲ್ಪ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಇಲ್ಲಿಂದ ಫೋಟೋ ನೋಡ್ತಾ ಇದ್ದೀರಲ್ವಾ, ಈ ಫೋಟೋ ಏನಿದೆ ಇವತ್ತಿನ ನೇಪಾಲ್ ಪರಿಸ್ಥಿತಿ ಹಿಂಗಿದೆ. ಸೊ ಅಲ್ಲಿ ಏನಾಗಿದೆ ಅಂದರೆ, ಅಲ್ಲಿರೋ ಜೆನ್ಜಿ ಜನ್ರೇಷನ್ ಮತ್ತು ಅಲ್ಲಿರೋ ಕರಪ್ಟ್ ಗೌರ್ಮೆಂಟ್ ವಿರುದ್ಧವಾಗಿ ಒಂದು ಪ್ರೊಟೆಸ್ಟ್ ನಡೀತಾ ಇದೆ. ಸೊ ಪ್ರೊಟೆಸ್ಟಲ್ಲಿ ಜೆನ್ಜಿ ಅವ್ರನ್ನ 19 ಜನ ಜೆನ್ಜಿ ಅವ್ರನ್ನ ಅಲ್ಲಿನ ಗೌರ್ಮೆಂಟ್ ಅವರು ಎನ್ಕೌಂಟ್ರ್ ಮಾಡಿದ್ದಾರೆ. ಸೊ ಅಲ್ಲಿನ ಗೌರ್ಮೆಂಟ್ ಏನಕ್ಕೆ ಎನ್ಕೌಂಟ್ರ್ ಮಾಡಿದ್ದಾರೆ 19 ಜನನ ಅಂದರೆ, ಸೊ ಗೌರ್ಮೆಂಟ್ ಮಾಡ್ತಾ ಇರೋ ಹಲ್ಕಾ ಕೆಲಸಗಳನ್ನೆಲ್ಲ ಅಲ್ಲಿನ ಜೆನ್ಜಿ ಅವರು ಎಕ್ಸ್ಪೋಸ್ ಮಾಡ್ತಾಯಿದ್ರು, ಕರಪ್ಷನ್ಸ್ನ ಎಕ್ಸ್ಪೋಸ್ ಮಾಡ್ತಾಯಿದ್ರು. ಸೊ ಅದಕ್ಕೋಸ್ಕರ ಅಲ್ಲಿನ ಗೌರ್ಮೆಂಟ್ ಏನು ಮಾಡುತ್ತೆ, ನೇಪಾಲ್ ಗೌರ್ಮೆಂಟು ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಆಮೇಲೆ ಯೂಟ್ಯೂಬ್ನ ಬ್ಯಾನ್ ಮಾಡ್ತಾರೆ. ಸೊ ಯಾವ ಮಟ್ಟಿಗೆ ಬ್ಯಾನ್ ಮಾಡ್ತಾರೆ ಅಂದರೆ, ರೊಚ್ಚಿಗೆ ಎದ್ದೇಳ್ತಾರೆ ಅಲ್ಲಿನ ಯಂಗ್ಸ್ಟರ್ಸು. ಸೊ ಅದು ಯಾವ ಮಟ್ಟಿಗೆ ರೊಚ್ಚಿಗೆ ಎದ್ದೇಳ್ತಾ ಇದ್ದಾರೆ ಅಂದರೆ, ಜೆನ್ಜಿ ಅವರು ಅಲ್ಲಿರೋ ಪಾರ್ಲಿಮೆಂಟಿಗೆ ಬೆಂಕಿ ಹಚ್ತಾರೆ, ಮಿನಿಸ್ಟ್ರುಗಳಿಗೆ ಹೊಡಿತಾರೆ. ಇನ್ನೂ ಬ್ರೂಟಲ್ ಏನು ಅಂದರೆ, ಅಲ್ಲಿ ಪ್ರೈಮ್ ಮಿನಿಸ್ಟ್ರ್ ಅವ್ರ ವೈಫ್ನ ಜೀವಂತವಾಗಿ ಸುಟ್ಟಾಕ್ತಾರೆ. ಸೊ ಆ ಮಟ್ಟಿಗೆ ಅಲ್ಲಿ ಬ್ರೂಟಲ್ನೆಸ್ ಇದೆ. ಸೊ ಇದನ್ನು ಒಂದು ರೀಸನ್ ಮಾಡಿಕೊಂಡು ಇಲ್ಲಿರೋ ಸ್ವಲ್ಪ ಆ್ಯಂಟಿ ನ್ಯಾಷನಲಿಸ್ಟ್, ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಸೂಳೆ ಮಕ್ಕಳು, ದೇಶದ್ರೋಹಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲಿರೋ ಯೂತ್ಸ್ಗಳಿಗೆ ಪ್ರವೋಕ್ ಮಾಡ್ತಾ ಇದ್ದಾರೆ. ನೇಪಾಳಲ್ಲಿ ಹಿಂಗೆ ಮಾಡ್ತಾ ಇದ್ದಾರೆ, ನೀವು ಯಾವಾಗ ಈ ಥರ ಮಾಡ್ತೀರಾ ಅಂತ ಪ್ರವೋಕ್ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಸ್ವಲ್ಪ ಉತ್ತರ ಕೊಡೋಣ ಬನ್ನಿ. अनएम्प्लॉयमेंट का रेट आसमान छू जाए, चाहे पेपर लीक्स हो जाए, प्रोटेस्ट करना तो छोड़ो, हम एक पॉलिटिकल स्टोरी शेयर करने में भी डरते हैं. हालांकि ಸೊ ಗೈಸ್, ವಿಡಿಯೋದಲ್ಲಿ ಒಬ್ಬ ಬೋಳಿ ಮಗನ್ ನೋಡಿದ್ರಲ್ವಾ, ಈ ಬೋಳಿ ಮಗ ಹೆಸರು ಅರ್ಪಿತ್ ಶರ್ಮಾ ಅಂತ. ಸೊ ಇವನು ಏನು ಹೇಳ್ತಾ ಇದ್ದಾನಂದ್ರೆ, ನಾವು ಒಂದು ಪೋಸ್ಟ್ ಹಾಕೋಕ್ಕೂ ಹೆದರ್ತಿರಂತೆ, ಗೌರ್ಮೆಂಟ್ ವಿರುದ್ಧವಾಗಿ ಒಂದು ಪೋಸ್ಟ್ ಆಗಲಿ ಒಂದು ಪ್ರೊಟೆಸ್ಟ್ ಮಾಡೋಕ್ಕೂ ಹೆದರ್ತೀರಿ ಅಂತೆ. ಸೊ ಈ ಬೋಳಿ ಮಗನಿಗೆ ಹೇಳೋದೇನು ಅಂದರೆ, ನಮ್ಮ ಭಾರತದಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಯಾವ ಮಟ್ಟಿಗೆ ಲೀನೆನ್ಸ್ ಇದೆ ಅಂದರೆ, ಯಾವುದೇ ಒಬ್ಬ ಹುಚ್ಚು ಬೋಳಿ ಮಗನಾದರೂ ಪ್ರೈಮ್ ಮಿನಿಸ್ಟ್ರಿಗೆ ಕುಲ್ಲ ಬೈಬೋದು. ಸೊ ಅದಕ್ಕೊಂದು ಚಿಕ್ಕ ಎಕ್ಸಾಂಪಲ್, ಒಂದು ಫೋಟೋ ಹಾಕ್ತೀನಿ, ಆ ಫೋಟೋ ನೀವು ನೋಡ್ಕೊಳ್ಳಿ. ಓಕೆನಾ? ಸೊ ನನ್ನ ಮಗ ಆದರೂ ಪ್ರೈಮ್ ಮಿನಿಸ್ಟ್ರಿಗೆ ಬೈಬೋದು, ಸರಿ, ನಾ ಅವ್ರ ಬಗ್ಗೆ ಒಂದು ಲೀಗಲ್ ಆ್ಯಕ್ಷನ್ ತೊಗೊಳಲ್ಲ. ಅದೇ ಏನಾದರೂ ಹೊರದೇಶದಲ್ಲಿ ನನ್ನ ಮಗ ಆದರೂ ಒಬ್ಬ ಪ್ರೈಮ್ ಮಿನಿಸ್ಟ್ರಿಗೆ ಬೈದ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಒಂದು नेपाल के जेनजी एक रे ऑफ होप देते हैं. सोचो, इंडिया में 90 करोड़ वोटर्स में से 60 करोड़ के अराउंड यंग वोटर्स हैं. अगर ये सारे मिलकर आवाज उठाएं, हमारी पूरी जनरेशन यूनाइटेड हो जाए, तो पावर स्ट्रक्चर हिल जाएगा. ಈ ಬೋಳಿ ಮಗ ಹೇಳ್ತಾ ಇರೋದು 60 ಕೋಟಿ ಜನ ಹೆಂಗ್ ವೋಟರ್ಸ್ ಇದ್ದೀರಂತ. ನಾವೆಲ್ಲ ಒಗ್ಗಟ್ಟು ಸೇರಿಬಿಟ್ಟು 60 ಕೋಟಿ ಜನ ಏನಿದ್ದೀರಿ, ಗೌರ್ಮೆಂಟನ್ನೇ ಅಲ್ಲಾಡಿಸ್ಬಿಡ್ಬೋದಂತೆ. ಏನು ತಲ್ಪುಡಕ್ಕೆ ಮಾತಾಡ್ತಾ ಇದ್ದಾನೆ ಅಂತ. ಒಂದು ಗೌರ್ಮೆಂಟ್ ಅಲ್ಲಾಡ್ಸೋದು ಅಂದರೆ ತಮಾಷೆ ಮಾತಲ್ಲ. ಅದೇ ನಿಮ್ಮ ಅಪ್ಪ ಅವತ್ತೊಂದು ರಾತ್ರಿ ಅಲ್ಲಾಡಿಸ್ಬಿಟ್ಟು ಮಲಗ್ಬಿಡ್ತಾ ಇದ್ರೆ, ಇವತ್ತು ನೀನು ಈ ದೇಶದ್ರೋಹಿ ಕೆಲಸ ಮಾಡ್ತಾ ಇರಲಿಲ್ಲ. ಲೋಫಾರ್, ನನ್ನ ಮಕ್ಕಳ ಟೆಕ್ನಾಲಜಿನ ಪಾಸಿಟಿವ್ ಆಗಿ ಯೂಸ್ ಮಾಡ್ರಿ, ನೆಗೆಟಿವ್ ಆಗಿ ಯೂಸ್ ಮಾಡಬೇಡ್ರಿ. ಯಾವತ್ತು ನಮ್ಮ ದೇಶ ಮುಂದುವರಿಯೋದು, ಯಾವತ್ತು ನಮ್ಮ ದೇಶ ಮುಂದುವರಿಯೋದು. ಇದೇ ತರ ಇನ್ನೊಬ್ಳು ಶೂರ್ಪಣಕ ಇದ್ದಾಳೆ, ಅವಳು ಏನ್ ಹೇಳ್ತಾಳೆ ಕೇಳಿಸ್ಕೊಳೋಣ ಬನ್ನಿ. सड़कों पे उतर आया है और आज गोलियां खा रहा है, क्योंकि हमारे देश को करप्शन फ्री करो. अब मेरा सवाल है भारत के नौजवान, ನಮ್ಮ ಜಲ್ಗಾರ ಕೈಲಿ ಕೇಸ್ ಕೊಡ್ತೀನಿಲ್ಲ, ನಿನ್ನಾಗ್ಲಿ ನಿಮ್ಮ ಅಮ್ಮನಾಗ್ಲಿ, ನಿಮ್ಮ ಅಮ್ಮನ ಜಾತಿ ನಾಯ್ಕೆ ಬೊಸುಡಿ ಮುಂಡೆ. बांग्लादेश और नेपाल के जेनजी से हम सबको कुछ सीख लेना चाहिए. ಏನಂದೆ ಇನ್ನೊಂದ್ಸಲ ಹೇಳು. बांग्लादेश और नेपाल के जेनजी से हम सबको कुछ सीख लेना चाहिए. ಬಾಂಗ್ಲಾದೇಶದವ್ರ ಹತ್ರ ನಾವು ನೋಡಿ ಕಲಿಬೇಕಂದ್ರೆ, ಶಾಟ್ ಅವರೇ ತಿರ್ಕೊಂಡು ತಿಂತಾ ಇದಾರಲ್ಲ ಅವಡ, ಅದ್ರ ಮೇಲೆ ನಾವೇನು ಅವ್ರು ನೋಡ್ಕೊಂಡು ಕಲಿಯೋದು, ಉಲ್ಟಾ ಅವ್ರು ನಮ್ಮನ್ನು ನೋಡಿ ಕಲಿಬೇಕು. ನಮ್ಮನ್ನು ಇವ್ರು ಇಷ್ಟು ಪಾಪ್ಯುಲೇಷನ್ ಇದ್ರು ಇಷ್ಟು ಶಾಂತಿಯಾಗಿ ಹಿಂಗಿದ್ದಾರೆ ಅಂತ ಆ ಗಾಂಡುಗಳು ಕಲಿಬೇಕು. मुझे अपने घर जाना है मुझे घर जाना है.
ನೇಪಾಳ ಆಗಿರಲಿ ಗುರು, ನೇಪಾಳಲ್ಲಿ ಕಲಿಯೋಂಥದ್ದು ಏನಿಲ್ಲ ಡ್ಯೂಡ್, ಆನೆಸ್ಟಾಗಿ ಹೇಳ್ತದೆ. ನೀವು ಇಷ್ಟೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಲ್ಲಿನ ಪ್ರೈಮ್ ಮಿನಿಸ್ಟರ್ ಹೆಂಡ್ತಿನವರು ಜೀವಂತವಾಗಿ ಸುಟ್ಟಾಗ್ತಾ ಇದ್ದಾರೆ ಅಂದರೆ ಯಾವ ಮಟ್ಟಿಗೆ ಅವ್ರ ಮೆಂಟಾಲಿಟಿ ಹೋಗಿರಬಾರ್ದು, ನೀವೇ ಯೋಚನೆ ಮಾಡಿ ಒಂದ್ಸರಿ. ಇನ್ನೂ ಸ್ವಲ್ಪ ಈ ಆ್ಯಂಟಿ ನ್ಯಾಷನಲ್ ಸುಳೆ ಮಕ್ಕಳಿದ್ದಾರೆ, ಅದರಲ್ಲಿ ಹೆಂಗೆ ಗೊತ್ತಾ, ಈ ಕಮೆಂಟ್ ಸೆಕ್ಷನ್ ಫ್ರೀ ಆಗಿದ್ರೆ ಸಾಕು, ಬಂದು ಎತ್ಬಿಟ್ಟು ಹೋಗ್ಬಿಡೋದು. ಉಗಿರಿ ಕ್ಯಾಕರ್ಸಿ, ಅಲ್ಲಿಗೆ ಕೆರ ಕಿತ್ತೋಗಂಗೆ ಹೊಡೀರಿ, ಅವಾಗ ಅವ್ರಿಗೆ ಬುದ್ಧಿ ಬರುತ್ತೆ. ಇಂಡಿಯಾ ನೆಕ್ಸ್ಟ್, ಕಮ್ಮಿಂಗ್ ಸೂನ್, ಸಮಥಿಂಗ್ ಇಸ್ ಕಮ್ಮಿಂಗ್ ಅಂತೆಲ್ಲ ಆಗ್ತಾ ಇದ್ದಾರೆ. ಒಂದೊಂದೇ ಕಮೆಂಟ್ಗಳು ನಾನು ಹಿಂದೆ ಹಾಕ್ತೀನಿ, ನೀವು ಹಂಗೆ ಓದ್ಕೊಂಡು ಹೋಗಿ. ಯಾವ ಮಟ್ಟಿಗಿದ್ದಾರೆ ಅಂದರೆ ಈ ಸೊಳ್ಳೆ ಮಕ್ಕಳು, ಸಿಕ್ದಲ್ಲಿ ತಿಕ್ಕ ಹೊಡೀರಿ ಹೇಳ್ತೀನಿ. ಇಂಥ ನನ್ನ ಮಕ್ಳು ಎಲ್ಲಿ ಸಿಗ್ತಾರೋ ಸಿಕ್ದಲ್ಲಿ ನಿಮ್ಮ ಅಕ್ಕಪಕ್ಕನೇ ಇರ್ತಾರೆ, ಸಿಕ್ಕಿದ್ರೆ ತಿಕ್ಕ ಹೊಡೀರಿ. ಇಂಥವ್ರು ಇರೋದು ಒಳ್ಳೆಯದು, ಇಲ್ದಿರೋದು ಒಳ್ಳೆಯದು. ಅರ್ಧ ಇಂಥ ಕಚಡ ನನ್ನ ಮಕ್ಕಳಿಂದನೇ ನಮ್ಮ ದೇಶದಲ್ಲಿ ದಂಗೆಗಳು ಹೇಳೋದು. ಇವರಿಗೆಲ್ಲ ನಾನು ಹೇಳೋದು ಇಷ್ಟೇ, ಸೊಳ್ಳೆ ಮಕ್ಕಳ ಆರ್ಮಿ, ಟೋಟಲ್ ಆರ್ಮಿ ಇರೋದು 14,50,000 ಆ್ಯಕ್ಟಿವ್ ಆರ್ಮಿ ಇರೋದು, ರಿಸೀವ್ ಆರ್ಮಿ ಇರೋದು ಹತ್ತತ್ರ 11,50,000, RSS ಇರೋದು 50 ಲಕ್ಷ RSS ಅವ್ರು ಇದ್ದಾರೆ. ಇನ್ನೂ ಹೇಳ್ಬೇಕಾ, ಪೊಲೀಸವ್ರು ಇರೋದು 20 ಲಕ್ಷ ಪೊಲೀಸವ್ರು ಇದ್ದಾರೆ. ಅಪ್ಪಿ ತಪ್ಪಿ ಕೆಲ್ಸ ಸಿಕ್ಕಾಕೋಗ್ಬಿಟ್ರೆ ನಿಮ್ಮ ಡೆಂಗಿ ದೇವ್ರು ಮಾಡ್ಬಿಡ್ತಾರೆ. ಗೈಸ್, ಬೊಗಳ್ತಾನೆ ಇರ್ತವೆ, ಅದ್ರ ಬಗ್ಗೆ ನಾವು ಟೆನ್ಷನ್ ತಗೋಬಾರ್ದು. ನಾವು ಕಲಿಯೋ ಪಾಠ ಏನು ಅಂದರೆ, ನೇಪಾಳಲ್ಲಿ ಆಗಿರೋದು ನಾಳೆ ದಿನ ನಮ್ಮ ದೇಶದಲ್ಲೂ ಆಗಬಾರ್ದು. ಇನ್ ಕೇಸ್ ಆದರೆ ಗೊತ್ತಲ್ಲ ಆರ್ಮಿ ಅವ್ರು ಏನು ಮಾಡ್ತಾರೆ ಅಂತ, ಮೊದಲಿನ ಥರ ಆರ್ಮಿ ಇಲ್ಲ, ಡೆಂಗಿ ದೇವ್ರು ಮಾಡ್ಬಿಡ್ತಾರೆ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಬರೀದೆ ಸಬ್ಸ್ಕ್ರೈಬ್ ಮಾಡಿ.